ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿ ಜನರೇ ಎಚ್ಚರ ಎಚ್ಚರ. ಬೆಂಗಳೂರಿನಲ್ಲಿ ವಾಸ ಮಾಡ್ತೀವಿ ಅಂದ್ರೆ ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡ್ಲೇಬೇಕು. ಕಾರಣ ಸ್ವಲ್ಪ ಯಾಮಾರಿದ್ರೆ ನಿಮ್ಮ ಜೀವಕ್ಕೂ ಕೂಡ ಕುತ್ತು ಬರಬಹುದು. ಹುಷಾರಂತ ನಾವು ಅಲರ್ಟ್ ಮಾಡ್ತಾ ಇದೀವಿ. ಯಾಕೆ ಆ ಕುರಿತ ಡೀಟೇಲ್ಸ್ ಇದೆ. ಇದು ಬೆಂಗಳೂರಿನ ಜನರು ನೋಡಲೇಬೇಕಾಗಿರುವಂತಹ ಸ್ಟೋರಿ. ಸಿಲಿಕಾನ್ ಸಿಟಿ ಜನರೇ ಎಚ್ಚರ ಎಚ್ಚರ. ಸ್ವಲ್ಪ ಯಾಮಾರಿದ್ರೆ ನಿಮ್ಮ ಜೀವಕ್ಕೆ ಕುತ್ತು. ಹಾಗಾಗಿ ಅಲರ್ಟ್ ಆಗಿರಿ, ಜಾಗೃತರಾಗಿರಿ ಅಂತ ನಿಮ್ಮನ್ನ ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ವಿ. ಕಾರಣ ನಕಲಿ ದಾಖಲೆ ತೋರಿಸಿ ಯಾಮಾರಿಸ್ಬಿಡ್ತಾರೆ ನಿಮ್ಮನ್ನ. ಹುಷಾರ್. ಜನರ ಜೀವದ ಜೊತೆಗೆ ಹಣಬಾಕ ಅಧಿಕಾರಿಗಳ ಚೆಲ್ಲಾಟವಂತೆ. ಇದು ಗ್ಯಾರಂಟಿ ನ್ಯೂಸ್ ನ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಹಾಗಾದ್ರೆ ಏನದು? ಹಾಗಾದ್ರೆ ಸಿಲಿಕಾನ್ ಸಿಟಿ ಜನರಿಗೆ ಯಾರು ಹೇಗೆ ಯಾಮಾರಿಸಿದ್ದಾರೆ, ಯಾವ ಕಾರಣಕ್ಕೆ? ನಕಲಿ ದಾಖಲೆಗಳನ್ನ ತೋರಿಸಿ ಟವರ್ ಹಾಕ್ತೀವಿ ಅಂತ ಬರ್ತಾರೆ. ಹುಷಾರಾಗಿರಿ. ನಕಲಿ ದಾಖಲೆ ತೋರಿಸಿ ಮೊಬೈಲ್ ಟವರ್ ಹಾಕ್ತಾರೆ. ಜೋಕೆ ಅದು ನಿಮ್ಮ ಜೀವಕ್ಕೆ ಕುತ್ತು ತರ್ತಾ ಇದೆ ಅಂತ. ಬೆಂಗಳೂರಿನ ಸುತ್ತ ತಲೆ ಎತ್ತುತ್ತಾ ಇದೆ ಅನಧಿಕೃತ ಮೊಬೈಲ್ ಟವರ್ಗಳು. ಜನನಿಬಿಡ ಪ್ರದೇಶಗಳೇ ಮೊಬೈಲ್ ಕಂಪನಿಗಳ ಹಾಟ್ ಫೇವರೇಟ್. ಜಿಬಿಎ ಅಧಿಕಾರಿಗಳೇ ಅಕ್ರಮ ಟವರ್ಗೆ ಸಾಥ್ ಕೊಡ್ತಿದ್ದಾರಾ ಅನ್ನೋದು ಪ್ರಶ್ನೆ. ವಿರೋಧದ ನಡುವೆಯೂ ಕೂಡ ಗಿರಿನಗರದಲ್ಲಿ ರಾತ್ರೋರಾತ್ರಿ ಟವರ್ ಹಾಕೋದಕ್ಕೆ ಸಿದ್ಧತೆಗಳಾಗಿ ಹೋಗಿದೆ. ಎಲ್ಲಿದ್ದೋ ಅಡ್ರೆಸ್ ತೋರಿಸಿ ಇನ್ನೆಲ್ಲೋ ಮೊಬೈಲ್ ಟವರ್ ಅನ್ನ ಡಂಪ್ ಮಾಡ್ತಿದ್ದಾರೆ ಅಂತ, ಹಾಕ್ತಾ ಇದ್ದಾರೆ ಅಂತ. ನಕಲಿ ಅನುಮತಿ ಪತ್ರ ತೋರಿಸಿ ಮೊಬೈಲ್ ಟವರ್ ಅಳವಡಿಸುವುದಕ್ಕೆ ಸಿದ್ಧತೆಗಳಾಗಿ ಹೋಗಿದೆ. ಪಶ್ಚಿಮ ಪಾಲಿಕೆ ವ್ಯಾಪ್ತಿಯ ಜಾಗಕ್ಕೆ ದಕ್ಷಿಣ ಪಾಲಿಕೆಯಿಂದ ಅನುಮತಿ ಹೇಗೆ? ಜನನಿಬಿಡ ಪ್ರದೇಶದಲ್ಲೇ ಮೊಬೈಲ್ ಟವರ್ಗೆ ಅನುಮತಿ ಕೊಟ್ಟಿದ್ಯಾಕೆ? ಯಾರು ಕೊಟ್ರು? ನಕಲಿ ಪತ್ರ ಅಂತ ಗ್ಯಾರಂಟಿ ನ್ಯೂಸ್ ಬಳಿ ಒಪ್ಕೊಂಡಿದ್ದಾರಂತೆ ಮನೆ ಮಾಲೀಕ. ಮೊಬೈಲ್ ಟವರ್ ವಿಕಿರಣಗಳಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಆರೋಗ್ಯಕ್ಕೆ ಮಾರಕವಾಗಿರೋ ಟವರ್ ಬೇಡ ಅಂತ ನಿವಾಸಿಗಳು ಹೇಳಿದ್ರು ಕೂಡ ಹೇಗೆ ನೀವು ಅನುಮತಿ ಕೊಟ್ರಿ? ನಕಲಿ ದಾಖಲೆಗಳು ಸಿಕ್ಕಿದ್ದಲ್ಲಿ ಹೆಂಗ್ ಸೃಷ್ಟಿ ಮಾಡ್ತಿದ್ದಾರೆ? ಯಾರ ಗಮನಕ್ಕೂ ಇದು ಬಂದಿಲ್ವಾ ಅನ್ನೋದು ಪ್ರಶ್ನೆ. ನಿಮ್ಗೆ ಮೊಬೈಲ್ ಟವರ್ ಗಳನ್ನ ಹಾಕಬೇಕು ಅಂದ್ರೂ ಕೂಡ ಒಂದಷ್ಟು ಕಂಡೀಷನ್ಸ್ ಇದೆ. ಜನ ವಾಸ ಮಾಡೋ ಜಾಗದಲ್ಲಿ ಹಾಕಂಗಿಲ್ಲ. ಕಾರಣ ಅದರಿಂದ ಬಿಡುಗಡೆ ಆಗುವಂತಹ ವಿಕಿರಣಗಳು ಜನರ ಆರೋಗ್ಯದ ಮೇಲೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೇನೆ ಅದನ್ನ ಎಲ್ಲೂ ಕೂಡ ಟವರ್ ಗಳನ್ನ ಅಳವಡಿಸೋದಕ್ಕೆ ಅವಕಾಶನೂ ಇಲ್ಲ, ಅನುಮತಿನೂ ಇಲ್ಲ. ಆದ್ರೂ ಕೂಡ ಅನುಮತಿ ಸಿಗುತ್ತೆ ಅಂದ್ರೆ ಇದು ಒರಿಜಿನಲ್ ಸರ್ಟಿಫಿಕೇಟ್ ಅಲ್ಲ, ಕಾಗದ ಪತ್ರಗಳಲ್ಲ. ಇದನ್ನೆಲ್ಲ ಕೂಡ ಡೂಪ್ಲಿಕೇಟ್ ಮಾಡ್ಕೊಂಡು ಬರ್ತಾರೆ, ತೋರಿಸ್ತಾರೆ. ಇಷ್ಟು ದುಡ್ಡು ಕೊಡ್ತೀವಿ, ತಿಂಗಳಿಗೆ ಇಷ್ಟು ರೆಂಟ್ ಕೊಡ್ತೀವಿ, ನಿಮ್ಮ ಮನೆ ಮೇಲೆ ಟವರ್ ಹಾಕ್ಬಿಡ್ತೀವಿ, ತಿಂಗಳಾದ್ರೆ ನಿಮ್ಮ ಅಕೌಂಟಿಗೆ ದುಡ್ಡು ಬೀಳುತ್ತೆ ಅಂತ ದುಡ್ಡಿನ ಆಸೆಗೆ ಯಾಮಾರಿ ಯಾವ್ದ್ಯಾವ್ದೋ ದಾಖಲೆಗಳನ್ನ ನೋಡ್ಕೊಂಡು ಪರವಾಗಿಲ್ಲ ಬಿಡಿ ಸರ್ ನಮ್ಮ ಮನೆ ಮೇಲೆ ಹಾಕಿ ಅಂತ ಅವಕಾಶ ಮಾಡ್ಕೊಡ್ಬೇಡಿ. ನಿಮ್ಮ ಪ್ರಾಣಕ್ಕೂ ಕುತ್ತು, ಅಕ್ಕಪಕ್ಕ ಇರೋರ್ಗೂ ಕುತ್ತು, ಓಡಾಡೋರ್ಗೂ ಕುತ್ತು. ಹಾಗಾಗಿ ಜನ ವಾಸ ಮಾಡೋ ಜಾಗದಲ್ಲಿ ಅನುಮತಿ ಕೊಡೋ ಹಾಗಿಲ್ಲ. ದುಡ್ಡಿನ ಆಸೆಗೆ ಬಂದು ಹಾಕಿ ಅಂತ ಯಾರು ಕೂಡ ಅಲೋ ಮಾಡಬಾರ್ದು. ಜೊತೆಗೆ ಇದನ್ನ ಅಲರ್ಟ್ ಆಗಿ ನೋಡ್ಕೊಳ್ಬೇಕಾಗಿರೋದು ಅಧಿಕಾರಿಗಳು. ಯಾಕಿಲ್ಲಿ ಯಾಮಾರಿದ್ರು ಅನ್ನೋದು ಕೂಡ ಪ್ರಶ್ನೆ ಇದೆ. ಗಿರಿನಗರದಲ್ಲಿ ಅನಧಿಕೃತವಾಗಿ ಟವರ್ ಹಾಕೋದಕ್ಕೆ ಆಲ್ರೆಡಿ ರಾತ್ರೋರಾತ್ರಿ ಸಿದ್ಧತೆಗಳಾಗಿ ಹೋಗಿದೆ ಅಂತೆ. ಯಾರ್ ಪರ್ಮಿಷನ್ ಕೊಟ್ರಪ್ಪ, ಯಾವ ಇಲಾಖೆಯಿಂದ ಪರ್ಮಿಷನ್ ತಂದಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ರೆ ಕೊನೆಗೆ ಮನೆ ಮಾಲೀಕ ಬಾಯ್ ಬಿಡ್ತಾರೆ. ಅಲ್ಲ ಸರ್ ಅದು ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನ ತೋರಿಸಿದ್ರು ನಾವು ಅವಕಾಶ ಮಾಡ್ಕೊಟ್ವಿ ಅಂತ. ಯಾಕೆ? ದುಡ್ಡಿನ ಆಸೆಗ? ನಿಮ್ಮ ಜೀವಕ್ಕಿಂತ ದುಡ್ಡು ಇಂಪಾರ್ಟೆಂಟಾ? ಇದು ಪ್ರಶ್ನೆ ಇದೆ. ಟವರ್ ಹಾಕೋದು ಆ ರೇಡಿಯೇಷನ್ಸ್ ಇದೆಯಲ್ಲ, ಕ್ಯಾನ್ಸರ್ಸು, ಟ್ಯೂಮರ್ಸು, ಬೇಕಾದಷ್ಟು ಕಾಯಿಲೆಗಳಿಗೆ ಇದು ದಾರಿ ಮಾಡಿಕೊಡ್ತಾ ಇದೆ. ಹಾಗಾಗಿ ಇದು ಹಾಕೂಡ್ದು. ಮತ್ತು ಬೇಸಿಕಲಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ನಮ್ಮದು ವಿತೌಟ್ NOC, ಯಾರ್ದು NOC ಇಲ್ಲದೆ ಅವ್ರು ಕಟ್ತಾ ಇದ್ದಾರೆ ಸರ್. ಅದಕ್ಕೆ ನಾನು ಅಬ್ಜೆಕ್ಟ್ ಮಾಡ್ತಾ ಇದ್ದೀನಿ. ಹೆಂಗೆ ಕೊಡ್ತಾರೆ ಸರ್? ಯಾರು ಕೊಟ್ಟಿದ್ದಾರೆ ಪರ್ಮಿಷನ್ನು? ನಮ್ಗೆ ಅದು ಬೇಕು. ಪರ್ಮಿಷನ್ನು ಯಾರೋ ಕೊಟ್ಟಿದ್ದಾರೆ. ಇವರು ನಮ್ಮದು ಇದು ವೆಸ್ಟ್ ಝೋನು, ನಾವಿರೋದು ವೆಸ್ಟ್ ಝೋನಲ್ಲಿ. ಅವ್ರ ಮನೆ ನಮ್ಮ ಹಿಂದಿನ ಮನೆ, ನನ್ನ ಮನೆ ಜಸ್ಟ್ ಹಿಂದಿನ ಮನೆ 8 ಅಡಿ ಬಿಟ್ಟು ಅವ್ರು 1 ಇಂಚು ಬಿಡದೆ ಕಟ್ಕೊಂಡಿದ್ದಾರೆ. ಆಯಿತಾ? ಅವರು ಈ ಸೌತ್ ಝೋನು ಜಾಯಿಂಟ್ ಕಮಿಷನರ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಪರ್ಮಿಷನ್ ತೊಗೊಂಡು ಅದ್ಯಾವುದೋ ಬೇರೆ ಅಡ್ರೆಸ್ ತೋರಿಸ್ಬಿಟ್ಟು, ಕಮರ್ಷಿಯಲ್ ಅಡ್ರೆಸ್ ತೋರಿಸ್ಬಿಟ್ಟು
ಖಂಡಿತವಾಗ್ಲೂ ಇದಕ್ಕೆ ಒಪ್ಪಿಗೆ ಇಲ್ಲ ಸರ್. ಯಾಕಂದ್ರೆ ನಮ್ಮನೇಲೂ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಈ ಥರ ಟವರ್ ಹಾಕೋದ್ರಿಂದ ಎಲ್ರಿಗೂ ತೊಂದರೆನೇ, ನಮ್ಮೊಬ್ಬರಿಗೆ ಅಂತಲ್ಲ, ಅಕ್ಕಪಕ್ಕದಲ್ಲಿ ತುಂಬ ಕ್ಲೋಸ್ಡ್ ಏರಿಯಾ. ಇಂಥ ಕಡೆ ಅವ್ರು ಟವರ್ ಹಾಕಿದ್ರೆ ಸುಮಾರು ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ನಮ್ಮ ಮನೇಲೂ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಸೊ ಅವ್ರುಗಳಿಗೂ ಪ್ರಾಬ್ಲಮ್ ಆಗುತ್ತೆ. ವಯಸ್ಸಾದವ್ರು ಇರ್ತಾರೆ, ಕಾಯಿಲೆಗಳಿರೋರು ಇರ್ತಾರೆ. ಇಂಥ ಜಾಗದಲ್ಲಿ ಅವ್ರು ಟವರ್ಗಳು ಹಾಕಿದ್ರೆ ಯಾರಿಗಾದ್ರೂ ತೊಂದರೆನೇ ಅಲ್ವಾ ಸರ್? ಯಾರು ಒಪ್ಪಿಗೆ ಕೊಡ್ತಾರೆ ಇದಕ್ಕೆ? ಸೊ ಇದನ್ನು ನಾವು ಅಪೋಸ್ ಮಾಡೇ ಮಾಡ್ತೀವಿ ಸರ್. ಖಂಡಿತವಾಗ್ಲೂ ಇದಕ್ಕೆ ಒಪ್ಪಿಗೆ ಇಲ್ಲ ಸರ್. ಯಾಕಂದ್ರೆ ನಮ್ಮನೇಲೂ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಆ್ಯಂಡ್ ಎಲ್ಲೂ ಪ್ರೂವ್ ಆಗಿಲ್ಲ ಅದು ಸೇಫು ಅಂತ ಹೇಳೋಕ್ಕೆ. ವಯಸ್ಸಾದವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಆರೋಗ್ಯ ತೊಂದರೆ, ಮನೇಲಿ ಪುಟ್ ಹುಡುಗರು ಎಲ್ಲ ಇರ್ತಾರೆ, ಆಮೇಲೆ ಅಕ್ಕಪಕ್ಕದಲ್ಲೆಲ್ಲ ಗರ್ಭಿಣಿ ಸ್ತ್ರೀಯರು ಇರ್ತಾರೆ. ಇವರು NOC ತೊಗೊಂಡು ಎಲ್ಲ ಮಾಡಿ ನಮ್ಮ ಹತ್ರ ಕೇಳಿದರೆ ನಾವು ಖಂಡಿತ ಇಲ್ಲ ಅಂತಲೇ ಹೇಳ್ತಾ ಇದ್ವಿ. ಯಾಕೆಂದರೆ ಇದು ರೆಸಿಡೆನ್ಷಿಯಲ್ ಏರಿಯಾ. ಆಮೇಲೆ ನಮ್ಮ ಏರಿಯಾ ಎಸ್ಪೆಷಲಿ 9th ಮೇನ್ 12th ಕ್ರಾಸ್ ರೋಡು ವೆರಿ ಡೆನ್ಸ್. ಎಲ್ಲ 3 ಸ್ಟೋರಿ ಬಿಲ್ಡಿಂಗ್ ಇರುತ್ತೆ, ಎಲ್ಲ ತುಂಬ ಜನ ಇದ್ದಾರೆ. ಸೊ ಡೆನ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾ ಇರೋದ್ರಿಂದ ಇಟ್ ಈಸ್ ನಾಟ್ ಅಡ್ವೈಸಬಲ್ ಟು ಪುಟ್ ದ ಮೊಬೈಲ್ ಟವರ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಕಿರುವಾಸೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಉಲ್ಲಾಸ್, ಯಾವುದೇ ಟವರ್ಗಳಾದ್ರೂ ಕೂಡ ನೀವು ಅದನ್ನ ಹಾಕ್ತೀರಿ, ಅಳವಡಿಸ್ತೀರಿ ಅಂತ ಅಂದ್ರೆ ಒಂದು ಆ ಜಾಗದಿಂದ ಆ ಮಾಲೀಕರ ಪರ್ಮಿಷನ್ ಬೇಕು, ಜೊತೆಗೆ ಜನ ವಾಸ ಮಾಡಬಾರ್ದು. ಇಂಥ ಎಲ್ಲ ಕಂಡೀಷನ್ಸ್ ಇದ್ರೂ ಕೂಡ ಅದನ್ನ ಮೀರಿ ನಕಲಿ ದಾಖಲೆಗಳನ್ನ ತೋರಿಸಿ ತಂದು ಟವರ್ಗಳನ್ನ ಹಾಕ್ತಾರೆ ಅಂತ ಅಂದ್ರೆ ಜನರ ಜೀವದ ಜೊತೆ ಆಟ ಆಡ್ತಿದ್ದಾರೆ. ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ಅವರು ಕೂಡ ಶಾಮೀಲ್ ಹಾಕಿದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಅದ್ರ ಜೊತೆಗೆ ಈ ತಿಂಗಳಾದ್ರೆ ರೆಂಟ್ಗಳನ್ನ ಕೊಡ್ತಾರೆ ಅಂದ್ರೆ ಯಾರು ಕೂಡ ನಿರೀಕ್ಷೆ ಮಾಡಲ್ಲ ಅಷ್ಟರ ಮಟ್ಟಿಗೆ ರೆಂಟ್ ಸಿಗುತ್ತೆ, ದುಡ್ಡು ಸಿಗುತ್ತೆ ಅನ್ನೋ ಕಾರಣಕ್ಕೆ ಜನನು ಕೂಡ ಒಪ್ಕೊಂಡ್ಬಿಡ್ತಾರೆ ಕೆಲವೊಂದ್ ಕಡೆ. ಆ ರೀತಿ ಏನಾದ್ರೂ ಆಗ್ಬಿಟ್ಟಿದೆಯಾ ಇಲ್ಲಿ ಅಂತ? ಖಂಡಿತವಾಗ್ಲೂ ಸತಿ ಬೆಂಗಳೂರಿನಲ್ಲಿ ಅಂದ್ರೆ ಬಹುತೇಕ ಜನರ ಮೊಬೈಲ್ಗೆ SMS ಬರುತ್ತೆ, ಟ್ರಾಯ್ ಯಾವುದೇ ರೀತಿಯಾದಂತಹ ಮೊಬೈಲ್ ಟವರ್ ಅನ್ನ ಅಳವಡಿಕೆ ಮಾಡ್ಲಿಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ ಅನ್ನುವಂತ ಒಂದು SMS ಅನ್ನ ಕಳಿಸುವಂತ ಕೆಲಸ ಮಾಡುತ್ತೆ. ಇದ್ರ ನಡುವೆನೆ ಒಂದಷ್ಟು ಅಧಿಕಾರಿಗಳು ಹಣದಾಸೆಗೆ ಜೊತೆಗೆ ಅಕ್ಕಪಕ್ಕದ ನಿವಾಸಿಗಳ ಆರೋಗ್ಯದ ಮೇಲೆ ಯಾವುದೇ ರೀತಿಯಾದಂತಹ ಕಾಳಜಿ ಇಲ್ದಿತಿ ಅನಧಿಕೃತವಾಗಿ ಟವರ್ಗಳನ್ನ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಸೊ ಬೆಂಗಳೂರಿನಲ್ಲಿ ಹತ್ತತ್ರ 36,000 ಮೊಬೈಲ್ ಟವರ್ಗಳಿದಾವೆ. ಅದರಲ್ಲಿ 20,000 ರಿಂದ 25,000 ಟವರ್ಗಳು ಮಾತ್ರ ಲೀಗಲ್ ಆಗಿರುವಂತದ್ದು. ಉಳಿದಂತಹ 10,000 ರಿಂದ 12,000 ಮೊಬೈಲ್ ಟವರ್ಗಳು ಅನಧಿಕೃತವಾಗಿ ನಿರ್ಮಾಣ ಆಗಿದೆ. ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದಂತಹ GB ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳಿದಿಲ್ಲ. ಸೊ ಗಿರಿನಗರದಲ್ಲಿ ಒಂದು ಉದಾಹರಣೆ ಸಿಕ್ಕಿದೆ. ಎಲ್ಲೋ ಅಂದ್ರೆ ಗಿರಿನಗರ ಬರುವಂತದ್ದು ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಗೆ, ಆದ್ರೆ ಅಲ್ಲಿರುವಂತಹ ಅಧಿಕಾರಿಗಳು ಅಥವಾ ಆ ಮನೆ ಮಾಲೀಕ ದಕ್ಷಿಣ ನಗರ ಪಾಲಿಕೆ ಅನುಮತಿಯನ್ನ ಪಡೆದಂದ್ರೆ ಜನನಿಬಿಡ ಪ್ರದೇಶದಲ್ಲಿ ನಿರ್ಮಾಣ ಮಾಡಬಾರದು ಅನ್ನುವಂತ ನಿಯಮ ಇದ್ರೂ ಕೂಡ ಕಮರ್ಷಿಯಲ್ ಏರಿಯಾದಲ್ಲಿ ನಾವು ಟವರ್ ಅನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ದಕ್ಷಿಣ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಒಂದು ಅಡ್ರೆಸ್ ಅನ್ನ ಸುಳ್ಳು ಫೇಕ್ ಅಡ್ರೆಸ್ ಅನ್ನ ಕೊಟ್ಟು ಅಲ್ಲಿ ಅನುಮತಿಯನ್ನ ಪಡೆದು ಇಲ್ಲಿ ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿ ಗಿರಿನಗರ ಅಂದ್ರೆ ಜನನಿಬಿಡ ಪ್ರದೇಶದಲ್ಲಿ ಇರುವಂತಹ ಜಾಗದಲ್ಲಿ ಮೊಬೈಲ್ ಟವರ್ ನ ಅಳವಡಿಕೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅದನ್ನ ಪರಿಶೀಲನೆ ಅಂದ್ರೆ ಅನುಮತಿ ಪತ್ರ ಪರಿಶೀಲನೆ ಮಾಡಿದಾಗ ಸ್ವತಃ ಮನೆ ಮಾಲೀಕರು ಒಪ್ಕೊಳ್ತಾರೆ, ಇಲ್ಲ ಆ ಪತ್ರದಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಆಗಿದೆ, ಹಾಗಾಗಿ ನಾವು ಹೊಸ ಪತ್ರವನ್ನ ತರಲಿಕ್ಕೆ ಹೋಗಿದೀವಿ ಅನ್ನುವಂತಹ ಒಂದು ಮಾತನ್ನ ಕೂಡ ಒಪ್ಕೊಳ್ತಾರೆ. ಅಂದ್ರೆ ಎಲ್ಲೊಂದ್ ಕಡೆ ಫೇಕ್ ಲೆಟರ್ ನ ನಾವು ತಂದಿದೀವಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ. ನಗರ ಪಾಲಿಕೆ ಅಂದ್ರೆ GB ಅಧಿಕಾರಿಗಳು ಅಕ್ಕಪಕ್ಕದ ನಿವಾಸಿಗಳ NOC ಯನ್ನ ಕೂಡ ಪಡಿಬೇಕಾಗುತ್ತೆ, ಬೆಸ್ಕಾಂ ಅಧಿಕಾರಿಗಳ ಅನುಮತಿಯನ್ನ ಪಡಿಬೇಕಾಗುತ್ತೆ, ಜೊತೆಗೆ ಕಟ್ಟಡದ ಸ್ಟ್ರೆಂತ್ ಏನಿದೆ ಅದನ್ನು ಕೂಡ ಅದರದ್ದು ಪ್ರಮಾಣ ಪತ್ರವನ್ನು ಕೂಡ ಪಡೆದು ಆನಂತರ ನಿವಾಸಿಗಳ ಅನುಮತಿ ಇದ್ರೆ ಮೊಬೈಲ್ ಟವರ್ ನ ಅಳವಡಿಕೆ ಮಾಡ್ಬೇಕಾಗತ್ತೆ. ಆದ್ರೆ ಗಿರಿನಗರದಲ್ಲಿ ರಾತ್ರೋರಾತ್ರಿ ಮೊಬೈಲ್ ಟವರ್ ನ ಅಳವಡಿಕೆ ಮಾಡ್ಲಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ. ನಿವಾಸಿಗಳು ಎಷ್ಟೇ ಮನವಿ ಮಾಡಿದ್ರು ನಗರ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಅವರು ಈ ಒಂದು ಅನಧಿಕೃತವಾಗಿ ಮೊಬೈಲ್ ಟವರ್ ನ ಅಳವಡಿಕೆ ಮಾಡ್ಲಿಕ್ಕೆ ಎಲ್ಲೊಂದ್ ಕಡೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನುವಂತ ಒಂದು ಆರೋಪವನ್ನು ನಿವಾಸಿಗಳು ಮಾಡ್ತಿದ್ದಾರೆ. ಯಾಕಂದ್ರೆ ಲಿಖಿತವಾದಂತ ದೂರನ್ನ ಕೊಟ್ಟರು ಕೂಡ ಅಧಿಕಾರಿಗಳು ಅದರ ವಿರುದ್ಧ ಕ್ರಮಗಳನ್ನ ಕೈಗೊಳ್ಳೋದಿಲ್ಲ, ಬದಲಾಗಿ ಕೆಲಸವನ್ನ ನಿಲ್ಲಿಸಿದೀವಿ ಅನ್ನುವಂತ ಒಂದು ಸಂದೇಶನ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಜನನಿಬಿಡ ಪ್ರದೇಶದಲ್ಲಿ ಆರೋಗ್ಯದ ಕಾಳಜಿ, ಆರೋಗ್ಯದ ಹಿತದೃಷ್ಟಿಯಿಂದ ಮೊಬೈಲ್ ಟವರ್ ಅಳವಡಿಕೆ ಮಾಡಬಾರ್ದು ಅಂತ ಇದ್ರೂ ಕೂಡ ಇಲ್ಲಿಗಲ್ ಆಗಿ ಟವರ್ಗಳು ಎತ್ತುತ್ತಾ ಇರೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.